ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ಹೇಗಿದ್ರಿ ಎಲ್ಲರೂ? ನಾನಂತರ ಸಖತ್ತಾಗಿದ್ದೀನಿ. ನೀವೇನಾರ ಊಟಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿರಿ, ಬರೀ ನಿಮ್ಮ ಹತ್ರ 2 ದಿನ ಟೈಮ್ ಐತಿ. ಯಾವ ಪ್ಲೇಸ್ನ ನೋಡಬೇಕು, ಎಷ್ಟು ಬಜೆಟ್ ಆಗುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಈ ಒಂದು ವಿಡಿಯೋದಾಗ ನಾನು ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಯಾವ ಪ್ಲೇಸ್ನ ನೋಡ್ಬೋದು, ಊಟಿಯಲ್ಲಿ ಎಷ್ಟು ಖರ್ಚಾಗತ್ತೆ, ಊಟ ಅಷ್ಟೇ ಎಲ್ಲವನ್ನೂ ನಿಮ್ಗೆ ಈ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿರಿ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋ. ಆ್ಯಂಡ್ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದೇ ರೀತಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಯಾಕಂದ್ರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ, ನೀವು ಫಸ್ಟ್ ನೋಡ್ಬೋದು. ಬನ್ನಿ ಇವಾಗ ಊಟಿ ಹೋಗೋಣಂತ, ಊಟಿನ ಎಕ್ಸ್ಪ್ಲೋರ್ ಮಾಡೋಣಂತ. ಮೊದಲು ನೀವು ಬೆಳಿಗ್ಗೆ ಬೆಂಗಳೂರಿಂದ ಅಥವಾ ಮೈಸೂರಿಂದ ಬೇಗನೆ ಬಿಟ್ಟರೆ ನೀವು ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಊಟಿನ ತಲುಪ್ತೀರಿ. ಸೊ ಬರುವಂತಹ ದಾರಿ ಮಧ್ಯದಲ್ಲಿ ನಿಮಗೆ ಪಯಾಕ್ರ ಲೇಕ್ ಅಥವಾ ಪಯಾಕ್ರ ಜಲಪಾತ ಎರಡೂ ಸಿಗ್ತಾವೆ ನಿಮ್ಗೆ ನೋಡೋಕೆ. ಸೊ ಅವ್ನು ಎರಡೂ ನೋಡ್ಕೊಂಬರ್ರಿ, ತುಂಬ ಚೆನ್ನಾಗೈತಿ ಪಯಾಕ್ರ ಲೇಕ್ ಮತ್ತು ಪಯಾಕ್ರ ಜಲಪಾತ. ಸೊ ಎರಡು ನೋಡ್ಕೊತ ಬರುವಾಗ ನೆಕ್ಸ್ಟ್ ನಿಮಗೆ ಪೈನ್ ಫಾರೆಸ್ಟ್ ಅಂತ ಸಿಗುತ್ತೆ. ಸೊ ಆ ಪೈನ್ ಫಾರೆಸ್ಟ್ ಕೂಡ ನೀವು ನೋಡ್ಬೋದು, ತುಂಬ ಚೆನ್ನಾಗೈತಿ. ಅಲ್ಲಿ ಅನೇಕ ಕನ್ನಡ ಮತ್ತು ತಮಿಳು ಸಿನಿಮಾ ಚಿತ್ರೀಕರಣ ಆಗೈತಿ. ಸೊ ನೀವು ಫೋಟೋ ಗಿಟೋ ತಗೋಬೋದು, ರೀಲ್ಸ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗೈತಿ ಅದು ಪೈನ್ ಫಾರೆಸ್ಟ್. ಸೊ ಆ ಪೈನ್ ಫಾರೆಸ್ಟ್ ಎಲ್ಲ ನೋಡಿಕೊಂಡು ನೀವು ನೆಕ್ಸ್ಟ್ ಶೂಟಿಂಗ್ ಸ್ಪಾಟ್ ಅಂತ ಐತಿ, ಶೂಟಿಂಗ್ ಪಾಯಿಂಟ್. ಸೊ ಆ ಶೂಟಿಂಗ್ ಪಾಯಿಂಟ್ ಹತ್ರ ನೀವು ಬಂದು ಒಂಥರ ಫುಲ್ ಬೆಟ್ಟ ಐತಿ. ಸೊ ಆ ಬೆಟ್ಟದ ಮೇಲೆ ನೀವು ನಡ್ಕೊತ ಹೋಗಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಸಿನಿಮಾಗಳು ಶೂಟಿಂಗ್ ಆಗ್ಯಾವು, ನೀವು ಅದನ್ನು ನೋಡ್ಬೋದು. ತುಂಬ ಚೆನ್ನಾಗೈತೆ, ಯಾಕಂದ್ರೆ ಬೆಟ್ಟ ಸುತ್ತ ಗ್ರೀನರಿ, ನಿಮಗೆ ಒಂಥರ ಬೇರೆ ಲೋಕಕ್ಕೆ ಹೋದಂಗೆ ಫೀಲ್ ಆಗುತ್ತೆ. ಸೊ ಆ ಥರ ಅಷ್ಟು ಚೆನ್ನಾಗೈತಿ ಆ ಪ್ಲೇಸ್. ಸೊ ನೀವು ಅದನ್ನು ನೋಡಿಕೊಂಡು ಬರ್ಬೋದು. ಸೊ ತುಂಬ ಚೆನ್ನಾಗೈತಿ ಆ ಒಂದು ಜಾಗನೂ ಕೂಡ. ಈ ಎಲ್ಲ ಪ್ಲೇಸ್ಗಳು ನೋಡ್ಕೊಂತ ಆಲ್ಮೋಸ್ಟ್ ಸಾಯಂಕಾಲ ಆಗ್ಬಿಡುತ್ತೆ. ನೀವು ಸಾಯಂಕಾಲ ಸ್ವಲ್ಪ ಜಲ್ದಿನ ನೀವು ಊಟಿಯ ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ಬಿಡ್ರಿ. ಇವಾಗ ಇಲ್ಲಿ ಹೋಗೋಣಂತ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು. ಇಲ್ಲಿ ಟಿಕೆಟ್ ಪ್ರೈಸ್ ಬಂದು ಅಡಲ್ಟ್ಗೆ 100 ರೂಪೀಸ್ ಐತಿ, ಚಿಲ್ಡ್ರನ್ಸ್ಗೆ 50 ರೂಪೀಸ್ ಐತಿ. ನೋಡ್ಬೋದು ಸಿಕ್ಕಾಪಟ್ಟೆ ಜನ ಬಂದಾರ. ಸೊ ನೋಡ್ಬೋದು ನೀವು ಇಲ್ಲೇ ಈ ರೀತಿ ಟಿಕೆಟ್ ಕೊಡ್ತಾರೆ. ಈ ಟಿಕೆಟ್ನ ತೊಗೊಂಡು ಒಳಗಡೆ ಎಂಟ್ರಿ ಆಗ್ಬೇಕು. ಬೊಟಾನಿಕಲ್ ಗಾರ್ಡನ್ ಒಳಗೆ ಎಂಟ್ರಿ ಆದ್ವಿ. ಎಂಟ್ರಿ ಟಿಕೆಟ್ 100 ರೂಪೀಸ್ ಪರ್ ಪರ್ಸನ್. ಸೊ ಅಲ್ಲಿ ವೈವಿಧ್ಯಮಯವಾದಂಥ ಹೂಗಳನ್ನು ನೀವು ನೋಡ್ಬೋದು, ಮರಗಳನ್ನು ನೋಡ್ಬೋದು, ಸುಂದರ ಗಾರ್ಡನ್ ಐತಿ, ಅದ್ಭುತವಾಗೈತಿ ಅದು ಬೊಟಾನಿಕಲ್ ಗಾರ್ಡನ್. ಸೊ ನೀವು ಸೀದಾ ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ಬಿಡ್ರಿ, ತುಂಬ ಚೆನ್ನಾಗೈತಿ ಬೊಟಾನಿಕಲ್ ಗಾರ್ಡನ್. ಈ ಎಲ್ಲ ಪ್ಲೇಸಸ್ನ ನೋಡ್ಕೊಂಡ್ಬಿಟ್ಟು ನೀವು ಊಟಿಗೆ ಬಂದು ಆಮೇಲೆ ಸ್ಟೇ ಆಗಿಬಿಡ್ರಿ. ಸ್ಟೇ ಎಲ್ಲಿ ಮಾಡ್ತೀರಪ್ಪ ಅಂತಂದ್ರೆ, ನಿಮ್ಗೆ ನೀವು ಫ್ರೆಂಡ್ಸ್ ಎಲ್ಲ ಹೋಗಿದ್ರೆ ನೀವು ಆಲ್ಮೋಸ್ಟ್ ಈ ರಾಜೀವ್ ಗಾಂಧಿ ಸರ್ಕಲ್ ಅಂತ ಬರುತ್ತಲ್ಲ ಊಟಿ ಹತ್ರ, ಆಲ್ಮೋಸ್ಟ್ ಎಲ್ಲ ಈ ಬಸ್ಗಳು ಅಲ್ಲೇ ಬರ್ತಾವೆ. ಅಂದ್ರೆ ನೀವು ಮೈಸೂರಿಂದ ಬಸ್ ತೊಗೊಂಡು ಬಸ್ಸಿಗೆ ಹತ್ತಿ ಬಂದಿರಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಬಸ್ ಸ್ಟಾಪ್ ಅಲ್ಲೇ ಐತಿ, ರಾಜೀವ್ ಗಾಂಧಿ ಸರ್ಕಲ್. ಅಲ್ಲಿಗೆ ನೀವು ಇಳ್ಕೊಂಬಿಡ್ರಿ. ಅಲ್ಲೇ ನಿಮಗೆ 500 to 800 ರೂಪೀಸ್ ಒಳಗೆ ನಿಮ್ಗೆ ರೂಮ್ ಸಿಕ್ಬಿಡುತ್ತೆ. ಸೊ ನೀವು ಆರಾಮಾಗಿ ಅಲ್ಲಿ ಸ್ಟೇ ಮಾಡ್ಬೋದು. ಅಥವಾ ನೀವು ಫ್ಯಾಮಿಲಿ ಗಿಮ್ಲಿ ಬಂದಿರಪ್ಪ ಅಂದ್ರೆ ನೀವು ಆ್ಯಪ್ ಒಳಗೆ ನೀವು ನೋಡಿಕೊಂಡು ಬುಕ್ ಮಾಡ್ಕೊಂಬರ್ಬೋದು. ಅವು ನಿಮ್ಗೆ 1000 to 1500 ರೂಪೀಸ್ ಒಳಗಡೆ ನಿಮ್ಗೆ ರೂಮ್ ಕೂಡ ಸಿಗುತ್ತೆ. ನೀವು ರೂಮ್ನ ಬುಕ್ ಮಾಡಿಕೊಂಡು ಬರ್ಬೋದು. ಸಾರಿಗೆ ಅದ ಊಟಿ ಟು ಮೈಸೂರು ಹಾಸನ್. ಸೊ ನೀವು ಈ ಬಸ್ ಹಿಡ್ಕೊಂಡು ನೀವು ಬರ್ಬೋದು ಊಟಿಗೆ. ಸೊ ಮೈಸೂರಿಂದ ನೀವು ಕೂಡ ಬಸ್ ಮುಖಾಂತರ ಬರ್ಬೋದು ನೀವು ಊಟಿಗೆ. ಟ್ರೈನ್ ಡೈರೆಕ್ಟ್ ಟ್ರೈನ್ಸ್ ನಿಮ್ಗೆ ಊಟಿಗಿಲ್ಲ. ನೀವು ಕೊಯಂಬತ್ತೂರಿಂದ ನೀವು ಟ್ರೈನ್ ತೊಗೊಂಡು ಊಟಿಗೆ ಬರ್ಬೋದು. ಸೊ ಸರ್ಕಲ್ ಅಂತಿದ್ನಲ್ಲ, ಇದು ರಾಜೀವ್ ಗಾಂಧಿ ಸರ್ಕಲ್, ಫೇಮಸ್ ಸರ್ಕಲ್ ಇದೆ. ಸೊ ನಾವು ಮಾಡಿರೋ ಲಾಡ್ಜ್ ಸೊ ಇದ್ರೊಳಗೆ ಐತಿ, ಒಳಗೆ ಅಫೋರ್ಡಬಲ್ ಆಗಿ ಐತಿ, ಚಲೋ ಐತಿ. ಸೊ ನೀವು ಕೂಡ ಆ ಸರ್ಕಲಿಂದ ಇಲ್ಲೆಲ್ಲ ರೂಮ್ಸ್ ಎಲ್ಲ ಸಿಗ್ತಾವೆ, ಇಲ್ಲಿ ರೂಮ್ಸನ್ನ ನೀವು ಮಾಡ್ಬೋದು. ಸಾಯಂಕಾಲ ರೂಮಿಗೆಲ್ಲ ಬಂದು ಫ್ರೆಶ್ ಅಪ್ ಆಗಿ ನೀವು ಬೇಕಾದ್ರೆ ಸಾಯಂಕಾಲ ಊಟಿನ ಟೌನ ಎಕ್ಸ್ಪ್ಲೋರ್ ಮಾಡ್ಬೋದು ನೈಟ್. ಸೊ ಅಲ್ಲೆಲ್ಲ ನಿಮ್ಗೆ ಏನೇನು ಪರ್ಚೇಸ್ ಮಾಡ್ತಿದ್ರೆ ಪರ್ಚೇಸ್ ಕೂಡ ಮಾಡ್ಬೋದು. ಮತ್ತು ನೈಟ್ ಊಟನೂ ನೀವು ಅಲ್ಲಿ ಮಾಡ್ಬೋದು. ಅರೌಂಡ್ 150 to 200 ರೂಪೀಸ್ ಒಳಗೆ ನಿಮ್ಮದು ಊಟನೂ ಮುಗಿದ್ಬಿಡ್ತೈತಿ. ಸೊ ಅದನ್ನು ಸ್ಟೇ ಮಾಡಿ ಬೆಳಗ್ಗೆ ಜಲ್ದಿ ಎದ್ದು, ಬೆಳಗ್ಗೆ ನೀವು ಬೇಗನೆ ಎದ್ದು ಎಲ್ಲಿ ಹೋಗಪ್ಪ ಅಂತಂದ್ರೆ ಬೋಟ್ ಹೌಸ್ ಅಂತ ಐತಿ. ಸೊ ಅದು ಓಪನ್ ಆಗಿತ್ತಪ್ಪ ಅಂದ್ರೆ ಫಸ್ಟ್ ಅಲ್ಲಿ ಹೋಗ್ರಿ ಬೋಟ್ ಹೌಸ್ ಹತ್ರ. ಒಮ್ಮೊಮ್ಮೆ ಬೆಳಗ್ಗೆ ಜಾಸ್ತಿ ಮಂಜಿತ್ತಪ್ಪ ಅಂದ್ರೆ ಬೋಟ್ ಹೌಸ್ ಓಪನ್ ಇರೋಲ್ಲ. ಬೋಟ್ ಹೌಸ್ ಇಲ್ಲಪ್ಪ ಅಂತಂದ್ರೆ ಸೀದಾ ನೀವು ನೆಕ್ಸ್ಟ್ ಎಲ್ಲಿ ಹೋಗ್ತೀರಪ್ಪ ಅಂದ್ರೆ ದೊಡ್ಡಪೆಟ್ಟ ಪೀಕ್. ಸೊ ದೊಡ್ಡಪೆಟ್ಟ ಪೀಕ್ ಹತ್ರ ಹೋಗ್ಬಿಡ್ರಿ. ಅದು ಓಪನ್ ಇದ್ರೆ ಅಲ್ಲಿ ಹೋಗ್ರಿ, ಅಲ್ಲಿಲ್ಲಪ್ಪ ಅಂದ್ರೆ ಸೀದಾ ದೊಡ್ಡಪೆಟ್ಟ ಪೀಕ್ ಹತ್ರ ಹೋಗ್ಬಿಡ್ರಿ. ದೊಡ್ಡ ಹರಸಾಹಸ ಮಾಡಿ ಪಾರ್ಕ್ ಮಾಡಿ ಇವಾಗ ಹೊಂಟಿವಿ ದೊಡ್ಡಬೆಟ್ಟ ಪೀಕ್ ಹತ್ರ. ಸೊ ಬರ್ರಿ ಹೋಗೋಣಂತ ದೊಡ್ಡಬೆಟ್ಟ ಪೀಕ್. ಸೊ ಇದೊಂದು ಸ್ಪಾಟ್ ಊಟಿ ಒಳಗೆ.
ಸಖತ್ತಾಗೈತಿ. ಸೊ ಬರ್ರಿ ಏನೇನೈತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಅಂತ. ದೊಡ್ಡಬೆಟ್ಟ ಪೀಕ್ ನೋಡ್ರಿ ತುಂಬ ಚೆನ್ನಾಗೈತಿ. ಇದು ನೀಲಗಿರಿ ಜಿಲ್ಲೆಯ ಅತಿ ಎತ್ತರದ ಶಿಖರ ಆಗೈತಿ. ಇಲ್ಲಿಂದ ಸಂಪೂರ್ಣ ಊಟಿಯ ಸುಂದರ ನೋಟವನ್ನು ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀವು ಅಲ್ಲಿ ಪ್ಲೇಸ್ಗಳನ್ನ ಅಲ್ಲಿಂದ ನಿಂತು ನೋಡಿದರೆ ನಿಮ್ಗೆ ಯಾವ ಪ್ಲೇಸ್ನ ನೀವು ನೋಡ್ಬೋದು ಅನ್ನೋದನ್ನು ಕೂಡ ನಿಮಗೆ ಅಲ್ಲಿ ಮೆನ್ಷನ್ ಮಾಡ್ಯಾರ. ಸೊ ನೀವು ಅಲ್ಲಿಂದ ನೋಡ್ಬೋದು ಆ ಊರನ್ನು. ನೀವು ಅಲ್ಲಿ ಊಟಿ ಟೌನ್ ಮತ್ತು ಬೇರೆ ಬೇರೆ ಜಿಲ್ಲೆಗಳನ್ನು ಅವು ಹೆಸರು ಮೆನ್ಷನ್ ಮಾಡ್ಯಾರ. ನೀವು ಅಲ್ಲಿಂದ ನೀವು ನೋಡ್ಬೋದು. ಅಷ್ಟೊಂದು ಪ್ಲೇಸ್ಗಳು ಕಾಣ್ತಾವೆ. ಅಷ್ಟು ಹೈಟಾಗೈತಿ ಆ ಒಂದು ಬೆಟ್ಟ. ಕ್ಲಿಯರ್ ಇದ್ದಾಗ ನಿಮ್ಗೆ ಇಲ್ಲಿ ಕರ್ನಾಟಕ ಬಾರ್ಡರ್ ಕಾಣಿಸುತ್ತೆ. ಜೊತೆಗೆ ಇಲ್ಲಿ ನೋಡ್ರಿ ಈ ಸೈಡ್ ಊಟಿ ಟೌನ್ ಕಾಣಿಸುತ್ತೆ. ರೀತಿ ಪೀಕ್ ಕಾಣಿಸುತ್ತೆ. ದೊಡ್ಡಬೆಟ್ಟ ಪೀಕ್ ಇನ್ನೆಲ್ಲ ನೋಡ್ಕೊಂಡು ಆದಮೇಲೆ ನೀವು ನೆಕ್ಸ್ಟ್ ಎಲ್ಲಿ ಹೋಗಪ್ಪ ಅಂತಂದ್ರೆ ಟೀ ಫ್ಯಾಕ್ಟ್ರಿ ಅಥವಾ ಟೀ ಮ್ಯೂಸಿಯಂ ಅಂತಲೂ ಹೇಳ್ಬೋದು. ಸೊ ಅಲ್ಲಿ ಹೋಗಿರಿ ನೀವು ಡೈರೆಕ್ಟ್. ನೀವೇನಾದರೂ ಊಟಿಗೆ ಬಂದು ಟೀ ಫ್ಯಾಕ್ಟ್ರಿ ಹೋಗಲಿಲ್ಲಪ್ಪ ಅಂದ್ರೆ ಅಲ್ಲಿ ಒಂಥರ ವೇಸ್ಟ್ ಅಂತ ಹೇಳ್ಬೋದು, ಆ ಥರ ಅದ. ಸೊ ಊಟಿಯ ಟೀ ಫ್ಯಾಕ್ಟ್ರಿ ಮಸ್ಟ್ ಆ್ಯಂಡ್ ಶುಡ್ ವಿಸಿಟಿಂಗ್ ಪ್ಲೇಸ್ ಅದ. ಸೊ ನೀವು ಅಲ್ಲಿ ಹೋದ್ರೆ ನಿಮ್ಗೆ ಟೀ ಯಾವ ಟೀ ಲೀವ್ಸಿಂದ ಪೌಡ್ರ್ ಆಗುತ್ತನೋ ಟೀ ಪೌಡ್ರ್ ಆಗುತ್ತನೋ ಏನೇನು ಪ್ರೊಸೆಸ್ ಐತೆ ನೋಡ್ರಿ ಅದು ಎಲ್ಲವನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರು. ಸೊ ಫೀಸ್ 10 ರೂಪೀಸ್ ಐತಿ. ನೀವು 10 ರೂಪೀಸ್ ಕೊಟ್ಟು ಅಲ್ಲಿ ಒಳಗಡೆ ಹೋಗಿ ಯಾವ ರೀತಿ ಅದನ್ನು ಪ್ರೊಸೆಸ್ ಮಾಡ್ತಾರೆ ಇದನ್ನೆಲ್ಲನೂ ನೀವು ನೋಡ್ಬೋದು. ಮತ್ತು ಲಾಸ್ಟಿನ ಒಂದು ಕಪ್ ಟೀನೂ ಕೊಡ್ತಾರೆ ಅವರು. ಸೊ ಆ ಟೀನ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು. ಇದು ಟೀ ಪ್ರೊಸೆಸ್ ಮಾಡುವಂಥ ಮಷಿನ್ಗಳು ಇವೆಲ್ಲ 1 by 1 ಟೀ ಎಲೆಯಿಂದ ಹಿಡಿದು ಡೈರೆಕ್ಟ್ ಪೌಡ್ರ್ ಆಗುತ್ತಾನ ಏನೇನು ಬೇಕಲ್ಲ ಅದು ಪ್ರೊಸೆಸ್ ಅದೆಲ್ಲನೂ ಇಲ್ಲೇ ಆಗುತ್ತೆ. ನೋಡ್ಬೋದು ನೀವು ಇಲ್ಲೇ ಯಾವ ರೀತಿ ಪೌಡರ್ ಬರುತ್ತೆ ಅಂಥೇಳಿ ಎಲ್ಲ ಪ್ರೊಸೆಸ್ ಆಗಿ ಲಾಸ್ಟಿಗೆ ಫ್ಲೇವರ್ನ ಆ್ಯಡ್ ಮಾಡಿ ಅವರು ಇದನ್ನು ಮಾಡ್ತಾರೆ, ಪ್ಯಾಕೇಜ್ ಮಾಡಿ ಮಾರ್ತಾರೆ. ನೋಡ್ರಿ ಅದೇ ಫ್ಯಾಕ್ಟ್ರಿ ಒಳಗಡೆ ಈ ಥರ ಶಾಪ್ಸ್ ಅದಾವು. ಈ ಟೀ ಪೌಡ್ರನ್ನ ಮಾರ್ತಾರೆ ಇವರು. ಡಿಫ್ರೆಂಟ್ ಫ್ಲೇವರ್ ಇರುವಂತಹ ಟೀ ಪೌಡ್ರನ್ನ ಮಾರ್ತಾರೆ ಇವರು. ಅಲ್ಲೇ ತಯಾರಾಗಿರುವಂತಹ ಟೀ ಪೌಡ್ರ್ ಬೇಕಾದ್ರೆ ನೀವು ಅಲ್ಲಿ ಪರ್ಚೇಸ್ ಕೂಡ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ವೆರೈಟಿ ಇರುವಂತಹ ಒಂದು ಫ್ಲೇವರ್ಸ್ ನಿಮ್ಗೆ ಇಲ್ಲೇ ಸಿಗ್ತಾವೆ. ತುಂಬ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಫ್ಲೇವರು, ಇಲಾಚಿ ಫ್ಲೇವರು, ಲವಂಗ, ಈ ಥರದ್ದು ಭಾಳ ಫ್ಲೇವರ್ ಇರ್ತಾವೆ. ಬೇಕಾದ್ರೆ ನೀವು ಅಲ್ಲೇ ಪರ್ಚೇಸ್ ಕೂಡ ಮಾಡ್ಬೋದು. ನೋಡ್ರಿ ಅದೇ ರೀತಿಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಕೂಡ ಮಾರ್ತಾರೆ. ಇದೊಂದು ಶಾಪ್ ಬೇರೆ. ಇಲ್ಲಿ ಚಾಕ್ಲೇಟ್ಸ್ಗಳು ಸಿಗ್ತಾವೆ. ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಆಗಿರ್ಬೋದು ಅಥವಾ ವೆರೈಟಿ ಚಾಕ್ಲೇಟ್ಸ್ ಕೂಡ ಇಲ್ಲಿ ಸಿಗ್ತಾವೆ. ಬೇಕಾದ್ರೆ ನೀವು ಚಾಕ್ಲೇಟ್ ಪ್ರೇಯರ್ ಆಗಿದ್ರಪ್ಪ ಅಂದ್ರೆ ಇಲ್ಲೇ ನೀವು ಚಾಕ್ಲೇಟ್ ಕೂಡ ಪರ್ಚೇಸ್ ಮಾಡ್ಬೋದು. ಅದರಲ್ಲೂ ಕೂಡ ಬೇರೆ ವೆರೈಟಿನೂ ಅದಾವು, ಬೇರೆ ಫ್ಲೇವರು ಅದಾವು. ಈ ಒಂದು ಜಾಗದಾಗ ನೀವು ಟೀ ಪೌಡ್ರನ್ನು ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ಚಾಕ್ಲೇಟ್ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೋಡ್ರಿ ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ಐತಿ. ನೀವು ಇಲ್ಲೇ ಒಳಗಡೆ ಹೋಗಿ ಚಾಕ್ಲೇಟ್ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು ಕೂಡ ನೀವು ನೋಡ್ಬೋದು. ಬಟ್ ಸದ್ಯಕ್ಕೆ ನಾವು ಹೋಗ್ತಾ ಇಲ್ಲ. ನೀವು ಬಂದಾಗ ಮಿಸ್ ಮಾಡ್ದೆ ಹೋಗ್ಬರ್ರಿ. ನೆಕ್ಸ್ಟ್ ನೀವು ಅಲ್ಲಿ ಊಟಿ ರೋಸ್ ಗಾರ್ಡನ್ ಅಂತೈತಿ. ಸೊ ರೋಸ್ ಗಾರ್ಡನ್ಗೂ ಹೋಗ್ಬೋದು. ಅಲ್ಲಿ ಸಾಕಷ್ಟು ವೆರೈಟಿ ಹೂವುಗಳನ್ನು ನೀವು ನೋಡ್ಬೋದು. ಅದಿಲ್ಲಪ್ಪ ಅಂತಂದ್ರೆ ನೀವು ಬೊಟಾನಿಕಲ್ ಗಾರ್ಡನ್ ಹೋಗಿರ್ತೀವಿ ನೋಡ್ರಿ, ಅದು ಮುಗಿಸ್ಕೊಂಡು ಅಲ್ಲೇ ಬರುವಂಥ ದಾರಿ ಒಳಗೆ ನಿಮ್ಗೆ ಅಲ್ಲಿ ಟೀ ಎಸ್ಟೇಟ್ ಅಂತೈತಿ. ಅಂದ್ರೆ ನೀವು ಅಲ್ಲಿ ಫೋಟೋನ ತೆಗೆಸ್ಕೋಬೋದು. ನೀವು ಒಂದು ಆ ಎಸ್ಟೇಟ್ ಐತಿ, ಆ ಎಸ್ಟೇಟ್ನವ್ರ ಒಂದು ಸ್ಮಾಲ್ ಫೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ನಿಮ್ಗೆ ಅಲ್ಲಿ ಫೋಟೋ ತೊಗೊಳಕ್ಕೆ ಕಾಸ್ಟ್ಯೂಮ್ ಕೂಡ ಕೊಡ್ತಾರೆ ಅಲ್ಲಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಅದು ಫೀಸ್ ಇರುತ್ತೆ, ಆ ಫೀಸ್ನ ಕೊಟ್ಟು ನೀವು ಬೇಕಾದ್ರೆ ಅಲ್ಲಿ ಫೋಟೋ ತೆಗೆಸ್ಕೋಬೋದು. ತುಂಬ ಚೆನ್ನಾಗೈತಿ ಆ ಪ್ಲೇಸ್ ಮಾತ್ರ. ಅದೊಂದು ನೋಡ್ಕೊಂಬರ್ರಿ. ಈ ಥರ ನೇಚರ್ನಾಗೆ ನೀವು ಕೂಡ ಫೋಟೋ ತೆಗೆಸ್ಕೋಬೋದು. ಇಲ್ಲೇ 200 ರೂಪೀಸ್ ಪೇ ಮಾಡಿ ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ನೀವು ಫೋಟೋನ ತೆಗೆಸ್ಕೋಬೋದು. ನೋಡಿರಿ ಇವನ್ನೆಲ್ಲ ಪ್ಲೇಸ್ಗಳನ್ನ ನೋಡಿ ಆಮೇಲೆ ನೀವು ಸಾಯಂಕಾಲ ನಿಮ್ಮ ಊರಿಗೆ ನೀವು ವಾಪಸ್ಸು ಪ್ರಯಾಣವನ್ನು ಬೆಳೆಸ್ಬೋದು. ಸೊ ನಿಮ್ಗೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಇವೆಲ್ಲ ಪ್ಲೇಸ್ನೆಲ್ಲ ಕವರ್ ಆಗಿರ್ತೈತಿ. ಸೊ ಸಾಯಂಕಾಲ ನೀವು ಹೋಗ್ಬಿಡ್ಬೋದು ನಿಮ್ಮ ಊರಿಗೆ. ನೋಡಿರಿ 2 ದಿನ ಇಷ್ಟೆಲ್ಲ ಪ್ಲೇಸ್ಗಳನ್ನ ನೀವು ಸುತ್ತಾಡಬಹುದು. ನೋಡಿರಿ ಬಜೆಟ್ ಎಷ್ಟಾಗ್ಬೋದು ಅಂತ ನೀವು ಕೇಳ್ಬೋದು. ಸೊ ಈ 2 ದಿನಕ್ಕೆ ಎಷ್ಟು ಬಜೆಟ್ ಆಗುತ್ತಪ್ಪ ಅಂದ್ರೆ 1500 2000 ರೂಪೀಸ್ ಬಜೆಟ್ ಆಗುತ್ತೆ. ನೋಡಿರಿ ನೀವೇನಾದರೂ ಮೈಸೂರು ಅಥವಾ ಬೆಂಗಳೂರಿಂದ ಊಟಿಗೆ ಬರ್ತೀರಪ್ಪ ಅಂದ್ರೆ ಡೈರೆಕ್ಟ್ ನಿಮಗೆ ಬಸ್ಗಳು ಅವೈಲೇಬಲ್ ಇರುತ್ತೆ. ನಿಮಗೆ ಬೆಂಗಳೂರಿಂದನೂ ಅವೈಲೇಬಲ್ ಅದಾವೆ ಮತ್ತು ಮೈಸೂರಿಂದನೂ ಕೂಡ ಅವೈಲೇಬಲ್ ಅದಾವೆ. ಟ್ರೈನ್ ಮಾತ್ರ ಅವೈಲೇಬಲ್ ಇಲ್ಲ. ನಿಮಗೆ ಊಟಿಗೆ ಟ್ರೈನ್ ಇಲ್ಲ. ಬಸ್ ಮುಖಾಂತರ ನೀವು ಬರ್ಬೋದು ಅಥವಾ ನೀವು ಪ್ರೈವೇಟ್ ವೆಹಿಕಲ್ ತೊಗೊಂಡು ನೀವು ಬರ್ಬೋದು. ನೀವು ಬಸ್ ಮುಖಾಂತರ ಬಂದರೆ ನೀವು ಊಟಿಯಲ್ಲಿ ನೀವು ಸ್ಕೂಟಿ ಅಥವಾ ಬೈಕ್ ಕಾರ್ ನೀವು ರೆಂಟ್ ಮಾಡ್ಕೋಬೋದು. ರೆಂಟ್ ಪ್ರೈಸ್ ಒಂದು 400 500 ರೂಪೀಸ್ ಈ ಥರ ಇರುತ್ತೆ. ಸೀಸನ್ ಇತ್ತಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಮತ್ತು ಸ್ಟೇ ಏನೈತೆ ನೋಡಿರಿ ನಿಮ್ಮದು 500 600 ರೂಪೀಸ್ ಈ ರೀತಿ ಇರುತ್ತೆ. ನೀವು ಕರೆಕ್ಟ್ ಬಾರ್ಗೇನ್ ಮಾಡಬೇಕು. ಇಲ್ಲಾಂದ್ರೆ ನೀವು ಬಾರ್ಗೇನ್ ಮಾಡಲಿಲ್ಲ ಅಂದರೆ ಎಲ್ಲೂ ಕೂಡ ನಿಮ್ಗೆ ಡಿಸ್ಕೌಂಟ್ ಸಿಗೋಲ್ಲ. ಮತ್ತು ನೀವು ಬಜೆಟ್ ಅನ್ಕೊಂಡಿರ್ತೀರ ಅದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಸೊ ಆದಷ್ಟು ಎಷ್ಟು ಬಾರ್ಗೇನ್ ಮಾಡೋಕ್ಕಾಗುತ್ತೆ ಅಷ್ಟು ಬಾರ್ಗೇನ್ ಮಾಡಿರಿ. 2 ಅಥವಾ 3 ಜನ ಬಂದ್ರೆ ನಿಮ್ಗೆ ಆದಷ್ಟು ಏನಾಗುತ್ತೆ ಬಜೆಟ್ ಕಮ್ಮಿ ಆಗುತ್ತೆ. ಒಬ್ಬರ ಬಂದ್ರೆ 1500 2000 ರೂಪೀಸ್ ಆಗುತ್ತೆ. ಅಂದ್ರೆ ಸ್ಟೇ ಏನೈತೆ ನೋಡಿರಿ 500 ರೂಪೀಸ್
ಊಟದ್ದು ಅರೌಂಡ್ 600 ರುಪೀಸ್ ಟು 700 ರುಪೀಸ್ ಆಗುತ್ತೆ. ಮತ್ತು ನಿಮ್ಮದು ಟ್ರಾವೆಲ್ ಚಾರ್ಜ್ ಒಂದು 500 ಟು 600 ರುಪೀಸ್ ಆಗುತ್ತೆ. ಒಂದು ಅರೌಂಡ್ ಒಂದು 2000 ರುಪೀಸು ಅಥವಾ ಹೆಚ್ಚು ಕಮ್ಮಿ ನಿಮಗೆ 2400 ರುಪೀಸ್ ತನೂ ಬರ್ಬೋದು ಅಷ್ಟೇ. ಅದು ನೀವು ಯಾವ ರೀತಿ ಖರ್ಚು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನೆನ್ಪಿಟ್ಕೋರಿ. ಇಷ್ಟಂತರೂ ಖರ್ಚಾಗುತ್ತೆ 2 ಡೇಸ್ ಊಟಿ ಪ್ಲ್ಯಾನ್. ಓಕೆ, ಸೊ ನೀವು ನಿಮ್ಮ ಫ್ರೆಂಡ್ಸೊಂದಿಗೆ ಏನಾದರೂ ಊಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗಲೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ಸೊ ನಡಿ ಮಗ ಹೋಗೋಣ ಊಟಿಗೆ ಅಂತ ಹೇಳಿ. ಸೊ ಏನಿಸ್ತು ಈ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆ್ಯಂಡ್ ಮತ್ತೆ ಬಿಟ್ಟಕ್ಕೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಇಟ್, ಟಾಟಾ, ಬಾಯ್. ಇನ್ನು ಬೆಲ್ಲು ಹೊಡಿಲಿಲ್ವೇ?